ಮಂಗಳೂರಿನ ಸೋಮೇಶ್ವರ ಉಚ್ಚಿಲ ರೆಸಾರ್ಟ್ನಲ್ಲಿ ಮೂವರು ಯುವತಿಯರು ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ರೆಸಾರ್ಟ್ನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅದರ ಮಾಲೀಕರಾಗಿರುವಂಥ ಮನೋಹರ್ ಪುತ್ರನ್ರವರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಘಟನಾ ಸ್ಥಳಕ್ಕೆ ಮಂಗಳೂರಿನ ಉಪವಿಭಾಗಾಧಿಕಾರಿ ಆಗಿರುವಂಥ ಹರ್ಷವರ್ಧನ್ ರವರು ಭೇಟಿ ಕೊಟ್ಟಿದ್ದಾರೆ. ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಘಟನೆಯನ್ನು ನೋಡಿದ್ದೀರಿ, ನೀವು ಪರಿಶೀಲನೆ ಮಾಡಿದ್ದೀರಿ, ಏನು ಅನಿಸುತ್ತೆ ಈ ಘಟನೆ ಬಗ್ಗೆ ಸರ್? ಇದೇನಿದು ಸುಮಾರು ಇವತ್ತು ಬೆಳಗ್ಗೆ 10 ಗಂಟೆಗೆ ಮೈಸೂರಿನ 3 ಯುವತಿಯರು ಈಜುಕೊಳಕ್ಕೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆ ಘಟನೆ ಸ್ಥಳಕ್ಕೆ ನಾನು ಈ ದಿನ ಹೋಗಿ ನಾನು ಪರಿಶೀಲಿಸಿದಾಗ ಮೇಲ್ನೋಟಕ್ಕೆ ಅದು ಒಂದು ಸಣ್ಣ ಪೂಲ್ ಆಗಿದ್ರೂ ಸಹ ಅಲ್ಲಿ ಒಂದು ಲೈಫ್ ಗಾರ್ಡ್ ಯಾರನ್ನಾದರೂ ಒಬ್ಬರನ್ನಲ್ಲಿ ನಿಯೋಜಿಸಿದರೆ ಆ ಅಪಘಾತನ ನಾವು ತಪ್ಪಿಸ್ಬೋದಿತ್ತು. ತುಂಬ ಕ್ರೌಡೆಡ್ ಪ್ಲೇಸಲ್ಲೇ ಇರೋದ್ರಿಂದ ಅಲ್ಲೊಬ್ಬರನ್ನ ನಿಯೋಜಿಸಿದರೆ ಅದು ಅನುಕೂಲ ಆಗ್ತಿತ್ತು. ಈ ರೀತಿ ಅಪಘಾತಗಳಾಗ್ತಿರಲಿಲ್ಲ. ಈಗ ಪರಿಶೀಲಿಸಿದಂತೆ ಈಗ ನಾವು ಆ ಟ್ರೇಡ್ ಲೈಸೆನ್ಸ್ ಏನು ಅವ್ರಿಗೆ ನಾವು ಸ್ಥಳೀಯ ಸಂಸ್ಥೆಯಿಂದ ಕೊಟ್ಟಿದ್ದೀವಿ ಅದು, ಮತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಕೊಟ್ಟಿರುವಂಥ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಲಿಕ್ಕೆ ಏನು ಸೂಚನೆ ಕೊಟ್ಟಿದ್ದಂತೆ. ಅಂದರೆ ಈ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ, ಅಥವಾ ಅವರಿಗೆ ಈ ಮೊದಲೇ ಲೈಸೆನ್ಸ್ಗಳು ಇರಲಿಲ್ವಾ ಬೇಕಾದಂತೆ ಎಲ್ಲ, ಅಥವಾ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ? ಲೈಸೆನ್ಸು ಇವಾಗ ನಾನು ಟೂರಿಸಮ್ ಅವ್ರ ಹತ್ರ ಮತ್ತು ಇವ್ರ ಹತ್ರ ಕೇಳಿದ್ರ ಪ್ರಕಾರ ಸಂಬಂಧಪಟ್ಟ ಲೈಸೆನ್ಸ್ಗಳು ನಮ್ಮ ಸ್ಥಳೀಯ ಸಂಸ್ಥೆಯಿಂದ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಪಡ್ಕೊಂಡಿರೋದನ್ನು ಅವ್ರು ಖಚಿತಪಡಿಸಿರ್ತಾರೆ. ಮೇಲ್ನೋಟಕ್ಕೆ ಅದು ಅಲ್ಲಿ ಲೈಫ್ ಗಾರ್ಡ್ ಇಲ್ಲದೆ ಇದ್ದಿದ್ದೊಂದನ್ನು ನಾವು ಅಲ್ಲಿ ಅದರಿಂದ ಆಗಿರ್ಬೋದು ಅನ್ನೋದೊಂದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಬಟ್ ಪೊಲೀಸ್ನವರು ಅದನ್ನು ಸ್ಥಳದ ಪರಿಶೀಲನೆ ಮಾಡಿ ಎಲ್ಲನೂ ಮಾಡ್ತಾಯಿದ್ದಾರೆ. ನಿಯಮಾನುಸಾರ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಂದಿನ ನಾವು ಕ್ರಮ ವಹಿಸ್ತೀವಿ. ಏನು ಅದನ್ನು ಸೀಲ್ ಡೌನ್ ಮಾಡುವಂಥ ಕೆಲಸ ಆಗುತ್ತೆ ಸರ್? ಈಗ ಮಕ್ಕಳದೆಲ್ಲ ಬಿಲಾಂಗಿಂಗ್ಸ್ ಎಲ್ಲ ಅದೇ ಇದರಲ್ಲಿದೆ. ಅವ್ರ ಪೋಷಕರುಗಳು ಬರ್ತಾ ಇದ್ದಾರೆ ಮೈಸೂರಿಂದ. ಬಂದ ನಂತರದಲ್ಲಿ ಅದು ಮಾಜರ್ ಪ್ರಕ್ರಿಯೆ ಏನಿದೆ ಅದನ್ನು ಮಾಡಿ ನಂತರ ಸೀಲ್ ಡೌನ್ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಇದೇ ರೀತಿಯಾಗಿ ಸಾಕಷ್ಟು ರೆಸಾರ್ಟ್ಗಳಲ್ಲಿ ಈ ರೀತಿಯಾದಂಥ ನಿರ್ಲಕ್ಷ್ಯಗಳಿರುತ್ತೆ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆರೋಪ. ಹಾಗಾಗಿ ಅದರ ಬಗ್ಗೆನೂ ಮುಂದೇನಾದರೂ ಕ್ರಮ ಕೈಗೊಳ್ಳುತ್ತೀರಾ ಸರ್? ಈಗ ನಾವು ಸ್ಥಳ ಪರಿಶೀಲನೆ ಸಮಯದಲ್ಲೂ ಸಹ ಅದು ಹೇಳಿದ್ರು. ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ಸಹ ಇದ್ರ ಬಗ್ಗೆ ನಮಗೆಲ್ಲ ಇವಾಗ ಸೂಚನೆಗಳನ್ನ ನೀಡಿದ್ದಾರೆ. ಈ ರೀತಿ ಏನಾದರೂ ಇದ್ದರೆ ನಾವು ಒಂದು ತಂಡಗಳನ್ನ ಮಾಡಿಕೊಂಡು ಈ ರೀತಿ ಯಾವುದೇ ಅನಧಿಕೃತವಾಗಿ ಯಾವುದಾದ್ರೂ ನಡೆಸ್ತಾ ಇದ್ದರೆ ಅಧಿಕೃತವಾಗಿರೋದ್ರಲ್ಲೂ ಸಹ ಈ ಸೇಫ್ಟಿಗೆ ಕಾಳಜಿನ ವಹಿಸ್ತಾ ಇರೋಂಥದ್ದನ್ನೆಲ್ಲ ಪರಿಶೀಲಿಸ್ಕೊಂಡು ಕಟ್ಟುನಿಟ್ಟಿನಲ್ಲಿ ನಿಯಮಗಳನ್ನ ಪಾಲಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಆದೇಶ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೇವೆ. ಇದು ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂಥ ಹರ್ಷವರ್ಧನ್ ರವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.